ಮೊಂಡರಗಿ ಪಟ್ಟಣಕ್ಕೆ 2 ಸರ್ಕಾರಿ ಪ್ರೌಢಶಾಲೆಗಳು ಆಯ್ಕೆ. ಶಾಸಕ ಚಂದ್ರು ಲಮಾಣಿ. ಮೊಂಡರಗಿ ಪಟ್ಟಣದ ಜಗದ್ಗುರು ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮೊಂಡರಗಿ ಸಹಯೋಗದಲ್ಲಿ ನಡೆದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅಥ್ಲೆಟಿಕ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಡಾಕ್ಟರ್ ಚಂದ್ರು ಲಮಾಣಿಯವರು, ಕ್ರೀಡೆಯಿಂದ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ಈಗಾಗಲೇ ಮೊಂಡರಗಿ ತಾಲೂಕಿನ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂತಹ ಸಾಧನೆಗಳನ್ನು ಮಾಡಬೇಕು. ಸುಮಾರು ವರ್ಷಗಳ ಬೇಡಿಕೆಯಾಗಿದ್ದ ಮೊಂಡರಗಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗಳು ಆಯ್ಕೆಯಾಗಿದ್ದು, ಮುಂದಿನ ವರ್ಷದಿಂದ ಪ್ರಾರಂಭವಾಗುತ್ತವೆ. ಶಾಸಕರ ಮಾದರಿ ಶಾಲೆಯಲ್ಲಿಯೂ ಕೂಡ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸರ್ಕಾರಿ ಪ್ರೌಢಶಾಲೆ ಎಂದು ನಾಮಕರಣ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಮತ್ತು ಮುಖಂಡರುಗಳಾದ ಆನಂದ್ ಗೌಡ ಪಾಟೀಲ್, ಕುಮಾರಸ್ವಾಮಿ ಹಿರೇಮಠ್, ಪುರಸಭೆ ಸದಸ್ಯರಾದ ಲಿಂಗರಾಜ್ ಗೌಡ ಪಾಟೀಲ್, ಜ್ಯೋತಿ ಹಾನಗಲ್, ರಾಜ್ಯಬಕ್ಷಿ ಬೇಟಿಗೇರಿ, ಪ್ರಹ್ಲಾದ್ ಹೊಸಮನಿ ಮುಂತಾದವರು ಉಪಸ್ಥಿತರಿದ್ದರು. ಆಗಮಿಸಿರ್ತಕ್ಕಂಥ ಹಿರಿಯರು ಹಾಗೂ ಮಾರ್ಗದರ್ಶಕರು ಅನೇಕ ಜನ ಮುಖಂಡರು ಕೂಡ ಹಾಗೂ ಕುಮಾರಸ್ವಾಮಿ ಶಿವಕುಮಾರ್ ಸರ್ ಅವರು ಬಂಡೇಶ್ವರ ಗೌರವಾನ್ವಿತ ಗಣ್ಯಮಾನ್ಯರು ಬಹಳ ಮುಖ್ಯ. VGL ಶಾಲೆ ಮುಂಡರಗಿ ಮತ್ತು ಆದರ್ಶ ಶಾಲೆ ಮತ್ತು SFS ಶಾಲೆ ಇವೆರಡೂ ಸಹಿತ ರಾಜ್ಯ ಮಟ್ಟದ ಒಂದು ಚೆಸ್ ಅಲ್ಲಿ ಸಹಿತ ಆಯ್ಕೆಯಾಗಿದೆ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೂ ಮತ್ತು ಆ ಶಾಲೆಯ ಎಲ್ಲ ಗುರುಗಳಿಗೂ ಸಹಿತ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ರಿ. ವಿಶೇಷವಾಗಿ ಈ ಒಂದು ಕ್ರೀಡಾಕೂಟ ಬಹುಶಃ ನಮಗೆ ಬಹಳಷ್ಟು ಒಂದು ಸ್ಫೂರ್ತಿಯನ್ನು ತುಂಬುತ್ತದೆ. ಮೊದಲನೇದಾಗಿ ನಮಗೆ ಶಿಸ್ತನ್ನು ಕಲಿಸ್ಕೊಡ್ತದೆ. ಈಗ ಪ್ರೈಜ್ ಇದರಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಏನು ಒಂದೊಂದೇ ಟೀಮ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತ. ಇನ್ನು ಅಥ್ಲೆಟಿಕ್ಕಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ತಗೊಂಡವ್ರಿಗೆ ಮಾತ್ರ ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರವೇಶ. ಏಕಾಗ್ರತೆಯಿಂದ ಏನು ನಮ್ಮ ಪಠ್ಯ ಚಟುವಟಿಕೆಯಲ್ಲೂ ಸಹಿತ ಹೆಚ್ಚು ಅದರಿಂದ ಒಂದು ಅವಕಾಶನೂ ಸಿಗ್ತದೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಶಿಸ್ತನ್ನು ಅಳವಡಿಸುವಂಥದ್ದು ಭಾಳ ಬಹುಮುಖ್ಯವಾಗಿದ್ದು. ಯಾಕಪ್ಪ ಅಂದರೆ ಈ ಶಿಸ್ತು ಇದ್ದರೆ ಮುಂದೆ ಯಾವುದೇ ದೊಡ್ಡ ಪ್ರಮಾಣದ ಒಂದು ಹುದ್ದೆಯನ್ನು ಸಹಿತ ನಾವು ಇವತ್ತು ಅಲಂಕಾರವನ್ನು ವಹಿಸ್ತೀವಿ. ಶಿಸ್ತಿಲ್ಲಪ್ಪ ಅಂದರೆ ಬಹುಶಃ ಯಾವೊಂದು ಅವಕಾಶಗಳನ್ನು ಸಹಿತ ಸಿಗೋದಿಲ್ಲ. ಹಾಗಾಗಿ ಈ ಕ್ರೀಡೆಯಿಂದ ಶಿಸ್ತನ್ನು ಕಲಿತೀವಿ. ಎರಡನೇ ಸೇರಿಸಲಾಗಿದೆ. ಹಾಗಾಗಿ ಅದರಿಂದ ಬಹುಮುಖ್ಯ ಬಹಳ ದೊಡ್ಡ ಪ್ರಮಾಣದ ಅನುಕೂಲತೆಯನ್ನು ಆಗ್ತದೆ. ಯಾಕಂದರೆ ಮುಂಡರಗಿ ತಾಲೂಕಿನಲ್ಲಿ ನನ್ನ ಭಾಗದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿರಲಿಲ್ಲ. ಹಾಗಾಗಿ ಆದರ್ಶ ಶಾಲೆ ಇವತ್ತೇನು ನಮ್ಮಲ್ಲಿ ಇರುವಂಥದ್ದು ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಆಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಶಾಲೆನೂ ಸಹಿತ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗ್ತದೆ. ಜೊತೆಯಲ್ಲಿ ಮುಂದಿನ ದಿನಮಾನನೂ ಸಹಿತ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೇ ದೊಡ್ಡ ಸಂಖ್ಯೆಯಲ್ಲಿದ್ದರೆ ನಾವು PU ಕಾಲೇಜು ಸಹಿತ ಈ KPSC ಏನಿದೆ ಅಂದರೆ ನಮ್ಮ ಆ ಕರ್ನಾಟಕ ಪಬ್ಲಿಕ್ ಶಾಲೆ ಯಾವ ಥರ ಕೆಲಸ ಮಾಡುತ್ತಂದರೆ LKG UKG ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು PU ಕಾಲೇಜಿನವರೆಗೂ ಸಹಿತ ನಡೆಯುವಂಥದ್ದಿದೆ. ಹಾಗಾಗಿ ಮುಂದಿನ ದಿನಮಾನದಲ್ಲೂ ಸಹಿತ ಒಂದೊಂದು ಹಂತವಾಗಿ ಏನು ಆದರ್ಶ ಶಾಲೆ ಇದೆ ಅದು ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿರೋದ್ರಿಂದ ಈ ಭಾಗದ ಜನತೆಗೆ ದೊಡ್ಡ ಪ್ರಮಾಣದ ಶಿಕ್ಷಣದಲ್ಲಿ ಅನುಕೂಲ ಆಗ್ತದೆ ಅಂತೇಳಿ ವಿನಂತಿಯನ್ನು ಮಾಡು.